ನಮಸ್ಕಾರ ಗೆಳೆಯರೆ, ದಯವಿಟ್ಟು 5 ನಿಮಿಷ ಸಮಯ ಕೊಡಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಯಾರ ಹತ್ರ ಹಣದ ಸಹಾಯ ಕೇಳ್ತಾ ಇಲ್ಲ, ಒಂದು ಸಣ್ಣ ಸಹಾಯ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಈ ವಿಡಿಯೋನ ಜಾಸ್ತಿ ಜನರಿಗೆ ಶೇರ್ ಮಾಡಿ ಗೆಳೆಯರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಜೀವನದಲ್ಲಿ ಒಂದು ಕನಸುಗಳನ್ನ ಕಂಡಿರ್ತಾನೆ. ಆ ಕನಸುಗಳನ್ನ ನನ್ಸ್ ಮಾಡೋಕ್ಕೋಸ್ಕರ ತಾನು ತುಂಬಾ ಕಷ್ಟಪಡ್ತಾನೆ. ಆ ಕಷ್ಟಪಡುವಂತ ಒಂದು ಸಮಯದಲ್ಲಿ ಕೆಲವೊಂದು ಘಟನೆಗಳಾಗತ್ತೆ. ಆ ಘಟನೆಗಳಿಂದ ಅವನ ಕನಸುಗಳು ಹಾಗೆ ಉಳಿಯುತ್ತೆ ಗೆಳೆಯರೆ. ಅದೇ ರೀತಿ ನಮ್ಮ ವೀರೇಶ್ ಅಣ್ಣನು ಕೂಡ ಅವನ ಒಂದು ಜೀವನದಲ್ಲಿ ಒಂದು ಸಣ್ಣ ಕನಸನ್ನ ಕಂಡಿದ್ದ. ಅದೇನಂದ್ರೆ ಒಂದು ಯೂಟ್ಯೂಬರ್ ಆಗ್ಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನನ್ಸ್ ಮಾಡೋಕ್ಕೋಸ್ಕರ ಅವನು ಬಹಳಷ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅದಕ್ಕಂತಾನೆ ಅವನು ಆಟಗಳನ್ನು ಆಡಿ ಪಬ್ಜಿ ಗೇಮ್ಗಳನ್ನ ಆಡ್ತಿದ್ದ. ಅದರಿಂದನೇ ಅವನು ಜೀವನವನ್ನು ಬದಲಾಯಿಸ್ಕೋತಾನೆ ಅಂತ ನನಗೂ ಅವನ ಮೇಲೆ ಬಹಳಷ್ಟು ನಂಬಿಕೆ ಇತ್ತು. ಆದ್ರೆ ಒಂದಿನ ಬೈಕ್ ಚಲಾಯಿಸುವಾಗ ಆ ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ಮೇಲೆ ಅವನ ಮೆದುಳಿಗೆ ಪೆಟ್ಟಾಗಿತ್ತು. ಆ ಒಂದು ಪೆಟ್ಟಾಗಿದ್ದ ಕಾರಣದಿಂದ ಅವನ ನೆನಪಿನ ಶಕ್ತಿ ಕಡಿಮೆ ಆಯಿತು ಮತ್ತು ರೈಟ್ ಸೈಡಿನ ಕೈ ಕಾಲುಗಳಲ್ಲಿ ಕೆಲಸ ಮಾಡುವ ಶಕ್ತಿ ಕಡಿಮೆ ಆಗಿದೆ ಗೆಳೆಯರೆ. ಈ ಒಂದು ಪರಿಸ್ಥಿತಿ ಒಂದು ಜೀವನದಲ್ಲಿ ಬರ್ತದಂತ ನಾನು ಕನಸಿನಲ್ಲೂ ಕೂಡ ಅನ್ಕೊಂಡಿದ್ದಿಲ್ಲ ಗೆಳೆಯರೆ. ನಾನು ಅವನು 10 ವರ್ಷ ಜೊತೆಗೆ ಇದ್ದಿದ್ವಿ, ಜೊತೆಗೆ ಊಟ ಮಾಡಿದ್ವಿ, ಜೊತೆಗೆ ಓಡಾಡಿದ್ವಿ. ಆದ್ರೆ ಈ ರೀತಿ ಪರಿಸ್ಥಿತಿ ಒಂದು ಜೀವನದಲ್ಲಿ ಬರುತ್ತೆ ಅಂತ ನನ್ನ ಕನಸಿನಲ್ಲೂ ಕೂಡ ನಾನು ಕೂಡ ಅನ್ಕೊಂಡಿದ್ದಿಲ್ಲ ಗೆಳೆಯರೆ. ಇವನಿಗೆ ಅಪಘಾತ ಆಗಿದ ಒಂದು ಸಮಯದಲ್ಲಿ ಇವರ ತಾಯಿ ಇವನನ್ನ ಉಳಿಸೋಕೋಸ್ಕರ ಎಂತೆಂತ ಒಂದು ಕಷ್ಟಗಳನ್ನ ಎದುರಿಸಿದಾರೆ ಅಂತ ನಾನು ಕಣ್ಣಿಂದ ನೋಡಿದೀನಿ ಗೆಳೆಯರೆ. ಇವರ ತಾಯಿ ಒಬ್ಬರೇ, ಇವನು ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಂದೆನ ಕಳ್ಕೊಂಡಿದ್ದಾನೆ. ಇನ್ ಮುಂದೆ ಲೈಫ್ ನಲ್ಲಿ ಏನ್ ಮಾಡ್ಬೇಕಂತ ದಿನ ಅದೇ ಯೋಚನೆದಲ್ಲಿ ಇರ್ತಾನೆ. ನನಗೂ ಕೂಡ ಬಹಳ ಬೇಜಾರಾಗ್ತಿದೆ ಗೆಳೆಯರೆ. ಏಕೆಂದ್ರೆ ಜೊತೆಗಿದ್ದವನಿಗೆ ಈ ಒಂದು ಪರಿಸ್ಥಿತಿ ಬಂದಿದ ಅಂದ್ಮೇಲೆ ಇವತ್ತಿಗೂ ನನಗೂ ಕೂಡ ಒಂದು ಬಹಳಷ್ಟು ನೋವಾಗ್ತಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ನಿಮ್ಮೆಲ್ಲರ ಹತ್ರ ನಾನು ವಿನಂತಿ ಮಾಡ್ಕೋತೀನಿ, ಅವನೊಂದು ಚಿಕ್ಕ ಕನಸಿದೆ, ಆ ಕನಸನ್ನ ನನ್ಸ್ ಮಾಡೋಕ್ಕೋಸ್ಕರ ನಾನು ಅವ್ನ ಹಿಂದ್ ನಿಂತಿದ್ದೀನಿ. ಆ ಒಂದು ಕನಸು ನೆನ್ಸಾಗ್ಬೇಕಂತಂದ್ರೆ ನನ್ನ ಒಬ್ಬನ ಒಂದು ಬೆಂಬಲದಿಂದ ಆಗಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮೆಲ್ಲರ ಪ್ರೀತಿ ಕರುಣೆ ಅವನ ಮೇಲೆ ತೋರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಏಕೆಂದ್ರೆ ಒಂದು ಬಡ ಕುಟುಂಬದ ಒಂದು ಹುಡುಗನ ಒಂದು ಜೀವನದಲ್ಲಿ ಈ ರೀತಿ ಪರಿಸ್ಥಿತಿ ಬಂದ್ರೆ ಮುಂದಿನ ಒಂದು ಜೀವನದ ಬಗ್ಗೆ ಯೋಚನೆ ಮಾಡದೆ ಅದೇ ಒಂದು ನೋವಿನಲ್ಲಿ ಕೊರಗಿ ಇರ್ಬೇಕಾಗುತ್ತೆ. ಆ ಕೊರಗೋ ದಿನಗಳು ಆಗ್ಬಾರ್ದು. ಇವನ ಒಂದು ಬರುವ ದಿನಗಳಲ್ಲಿ ಇವನು ಒಂದು ಖುಷಿ ದಿನಗಳನ್ನ ತೋರಿಸ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ನಾನು ಅವನ ಜೊತೆ ಇನ್ ಮುಂದೆ ಸಮಯ ಕಳೆದಂತ ವಿಡಿಯೋಗಳನ್ನ ನಾನು ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋಗಳನ್ನ. ದಯವಿಟ್ಟು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಗೆಳೆಯರೆ. ಯಾರದೇ ರೀತಿಯಲ್ಲಿ ನಾನು ಹಣ ಸಹಾಯ ಕೇಳೋಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇಲ್ಲ. ಮುಂದಿನ ಒಂದು ಒಳ್ಳೆ ಜೀವನಕ್ಕೋಸ್ಕರ ಇದೊಂದು ವಿಡಿಯೋನ ಮಾಡ್ತಿದ್ದೀನಿ. ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿ ಮತ್ತೆ ಇವನ ಜೀವನಕ್ಕೆ ಆದಷ್ಟು ಎಲ್ಲರೂ ಪ್ರೀತಿ ಕರುಣೆ ಮತ್ತು ಬೆಂಬಲವನ್ನು ನೀಡಿ ಅಂತ ಕೇಳ್ಕೊತಿದ್ದೀನಿ ಗೆಳೆಯರೆ. ಥ್ಯಾಂಕ್ ಯು.